ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಹಿರಿಯರು, ವಿಧಾನ ಪರಿಷತ್ ಸದಸ್ಯರು ಶ್ರೀ BK ಹರಿಪ್ರಸಾದ್ ರವರು, ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರು ಶ್ರೀ ರಮೇಶ್ ಬಾಬು ಅವರು, ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರು ಶ್ರೀ ಶರವಣ ಅವರು, ಆಗಮಿಸಿರುವಂತ ನಮ್ಮ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು ತುಷಾರ್ ಗಿರಿನಾಥ್ ಅವರಿಂದ ಹಿಡಿದು ಎಲ್ಲ ಆಯುಕ್ತರು, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು, ಬೆಂಗಳೂರಿನಿಂದ ಅನೇಕ ಅಪಾರ್ಟ್ಮೆಂಟ್ ಪ್ರತಿನಿಧಿಗಳು, ತಾವೆಲ್ಲರೂ ಕೂಡ ಆಗಮಿಸಿದ್ದೀರಾ. ಸರ್ಕಾರದ ಕರೆಗೆ ಹೋಗೊಟ್ಟು ನಿಮ್ಗೆಲ್ಲರಿಗೂ ಸರ್ಕಾರದ ವತಿಯಿಂದನೂ ತಮಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್ ಇನ್ ದಿಸ್ ಕನ್ಸಲ್ಟೇಷನ್ forum to exchange views on the proposed Karnataka apartment owners and management bill, the proposed draft bill. Welcome you all. ಸುದ್ದಿ ಮಾಧ್ಯಮದ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿ ಮಾತ್ರ ಮಾತಾಡ್ತೇನೆ. ನಾನು ಮಾತಾಡಿದ ನಂತರ ನಮ್ಮ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು, ಅಡಿಷನಲ್ ಚೀಫ್ ಸೆಕ್ರೆಟರಿ ತುಷಾರ್ ಗಿರಿನಾಥ್ ಅವರು ಈ ಪ್ರಪೋಸ್ಡ್ ಬಿಲ್ ಬಗ್ಗೆ ತಮಗೆ ಪರಿಚಯ ಮಾಡಿಕೊಡ್ತಾರೆ. ಸೇಲಿಯಂಟ್ ಫೀಚರ್ಸ್ ಆಫ್ ದ ಬಿಲ್ ವಿಲ್ ಬಿ ಇಂಟ್ರೊಡ್ಯೂಸ್ ಟು ಯು ಬೈ ಅವರ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಶ್ರೀ ತುಷಾರ್ ಗಿರಿನಾಥ್. ಪ್ರಯರ್ ಟು ದ್ಯಾಟ್ ನಾನು ಹೇಳಲಿಕ್ಕೆ ಬಯಸುವಂತಹದ್ದು ಸಂಕ್ಷಿಪ್ತವಾಗಿ, ಕರ್ನಾಟಕದಲ್ಲಿ 1972ನೇ ಇಸ್ವಿಯಲ್ಲೇ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಬಗ್ಗೆ ಒಂದು ಕಾನೂನನ್ನ ನಾವು ಮಾಡಿದ್ದೇವೆ. ಆದ್ರೆ ಅದು 72ನೇ ಇಸ್ವಿ ಮಾಡಿರೋದ್ರಿಂದ ಈಗಾಗ್ಲೇ 50 ವರ್ಷ ದಾಟಿದೆ. ದಾಟಿರುವಂತ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಸಮಾಜದಲ್ಲಿ. ಆವತ್ತು ಏನ್ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಇತ್ತು, ಇವತ್ತಿಗೆ ಬಹಳ ಚೇಂಜಸ್ ಆಗಿದೆ. ಸಬ್ಜೆಕ್ಟ್ ಇವತ್ತು ಬಹಳ ಕಾಂಪ್ಲೆಕ್ಸ್ ಆಗಿದೆ, ಕಾಲ ಬದಲಾವಣೆ ಆಗಿದೆ, ಅಂಡ್ ಅಪಾರ್ಟ್ಮೆಂಟ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ಇವತ್ತು ಆವತ್ತಿಗೆ ಹೋಲಿಕೆ ಮಾಡಿದ್ರೆ ಅಪಾರ್ಟ್ಮೆಂಟ್ಸ್ ಆಸ್ ಎ ಪ್ಲೇಸ್ ಆಫ್ ಡ್ವೆಲ್ಲಿಂಗ್ ಪ್ರಪೋರ್ಷನೇಟ್ ನೋಡಿದಾಗ ತುಂಬಾ ಜಾಸ್ತಿ ಆಗಿದೆ. ಪ್ರಪೋರ್ಷನೇಟ್ಲಿ ಆಸ್ ಅದರ್ ಮೋಡ್ಸ್ ಆಫ್ ರೆಸಿಡೆನ್ಸ್ ಅಲ್ಲಿ ನೋಡಿದಾಗ ಅಪಾರ್ಟ್ಮೆಂಟ್ಸ್ ಟುಡೇ ಕಾನ್ಸ್ಟಿಟ್ಯೂಟ್ ಎ ಫಾರ್ ಹೈಯರ್ ಪರ್ಸೆಂಟೇಜ್ ಆಫ್ ರೆಸಿಡೆನ್ಸ್ and preference compared to 1972 or even 10 years ago or even 20 years ago. So ಇವತ್ತಿನ ಅವಶ್ಯಕತೆ ಇದೆ. ಇಷ್ಟು ಜನ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುವಾಗ ಅವರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡತಕ್ಕಂತಹ ಕಾನೂನು ಇರಬೇಕು ಅನ್ನೋದು ಇವತ್ತಿನ ಅವಶ್ಯಕತೆ. ಅದು ಇಟ್ ಈಸ್ ವೆರಿ ಮಚ್ ನೆಸೆಸರಿ to have an act, legislation that better protects and better governs apartment ownership and management. This demand has been there for many years. ತುಂಬಾ ವರ್ಷಗಳಿಂದ ಇದು ಬೇಡಿಕೆ ಇದೆ ಬೆಂಗಳೂರಿನಲ್ಲಿ. ಇವತ್ತಲ್ಲ, ನನ್ಗೆ ಇದು 10 ವರ್ಷದಿಂದ ನಾವು ಡಿಮ್ಯಾಂಡ್ ಕೇಳ್ತಾನೆ ಇದೀವಿ, 10-12 ವರ್ಷದಿಂದ. ಯಾಕಂದ್ರೆ ನಾನು ಕೂಡ ಬೆಂಗಳೂರಿನಲ್ಲಿ ಶಾಸಕ ಆಗಿರೋದ್ರಿಂದ ಬೇರೆ ಬೇರೆ ಅಪಾರ್ಟ್ಮೆಂಟ್ ಫೆಡರೇಷನ್ ಅವರು, ಅಸೋಸಿಯೇಷನ್ ಅವರು 10-12 ವರ್ಷದಿಂದ ನಮ್ಮ ಕಚೇರಿಗಳಿಗೆ ಸುತ್ತಾನೆ ಇದ್ದಾರೆ. ನಿಮ್ದು ಔಟ್ಡೇಟೆಡ್ ಕಾನೂನಿದೆ, ಆ ಹಳೆ ಕಾನೂನಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನೇ ಆಪ್ಷನಲ್ ಇದೆ, ರಿಕ್ವೈರ್ಡು ಇಲ್ಲ. ಅದರಲ್ಲಿ ಆ ಆಕ್ಟ್ ಪ್ರಕಾರ ಆದ್ರೂ ಅಸೋಸಿಯೇಷನ್ ರಿಜಿಸ್ಟರ್ ಮಾಡಬಹುದು, ಅಥವಾ ಸೊಸೈಟೀಸ್ ಆಕ್ಟ್ ಪ್ರಕಾರ ಆದ್ರೂ ಮಾಡಬಹುದು. ಸೊಸೈಟೀಸ್ ಆಕ್ಟ್ ಪ್ರಕಾರ ಇರುವಂತಹದ್ದು ನಮ್ಮ ಅವಶ್ಯಕತೆಗೆ ಪೂರಕವಾಗಿ ಇಲ್ಲ. ಅದು ಇಟ್ ಇಸ್ ನಾಟ್ ಸರ್ವಿಂಗ್ ಅವರ್ ಇಂಟ್ರೆಸ್ಟ್. ಅಂಡ್ ಒಂದೊಂದ್ ಕಡೆ ಒಂದು ಅಸೋಸಿಯೇಷನ್ ಸೊಸೈಟೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಇನ್ನೊಂದು ಅಸೋಸಿಯೇಷನ್ 72 ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಅವರಿಬ್ಬರು ದೇರ್ ಇಸ್ ಎ ವಾರ್ ಗೋಯಿಂಗ್ ಆನ್ ಬಿಟ್ವೀನ್ ದ ಟೂ ಆಫ್ ದೆಮ್. ಸೊ ಈ ತರ ಎಲ್ಲ ಇದಕ್ಕೆ ಕ್ಲಾರಿಟಿ ಕೊಡಬೇಕು, ಸರಳೀಕರಣ ಮಾಡಿ ಒಂದು ಸ್ಪಷ್ಟ ಕಾನೂನು ಮಾಡಬೇಕು ಅನ್ನುವಂತ ಬೇಡಿಕೆ ಸುಮಾರು ವರ್ಷಗಳಿಂದ ಇದೆ. ಆದ್ರೆ ಇವೆಲ್ಲದನ್ನು ಕೂಡ ಸಾರ್ವಜನಿಕರ ಬೇಡಿಕೆಯನ್ನ, ಸಮಾಜದ ಒತ್ತಾಯವನ್ನ, the demand of the apartment owners was finally heard by our Chief Minister Shri D.K. Shivkumar, who instructed that an appropriate act be
formed, drafted to better meet the requirements of today, meet the requirements of apartment owners and the requirements of managing ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್. ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ಕಡೆ 1000, 2000, 4000 ಅಪಾರ್ಟ್ಮೆಂಟ್ ಒಂದೊಂದು ಕಾಂಪ್ಲೆಕ್ಸ್ ಅಲ್ಲಿ ಇರುವಂತಹದ್ದು ನೋಡಿದ್ದೇವೆ. ಇನ್ನು ಕೆಲವು ಕಡೆ ಅಪಾರ್ಟ್ಮೆಂಟ್ಸು ಇದೆ, ವಿಲ್ಲಾಸು ಇದೆ, ಮತ್ತೆ ಅದರಲ್ಲೇ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಿಕ್ಸ್ಡ್ ಡೆವಲಪ್ಮೆಂಟ್ಸ್ ಕೂಡ ಇದೆ. ಅಲ್ಲಿನೂ ತುಂಬಾ ಕನ್ಫ್ಯೂಷನ್, ಕಾನ್ಫ್ಲಿಕ್ಟ್ಸ್ ಇದೆ between the commercial users and apartment residents, between the developer and the apartment owners. ಈ ರೀತಿ ಕಾಂಪ್ಲೆಕ್ಸ್ ಸಮಸ್ಯೆಗಳು ಇದಾವೆ. ಇದನ್ನ ಈಗ ನಾನು ಇಷ್ಟು ಮಾತ್ರ ಸಮಸ್ಯೆಯನ್ನ ಹೇಳ್ತಾ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಅವರ್ ಗವರ್ಮೆಂಟ್ ಈಸ್ ವೆರಿ ಇಂಟೆಂಟ್ ಆನ್ ಎನಾಕ್ಟಿಂಗ್ ಎ ಬೆಟರ್ ಲೆಜಿಸ್ಲೇಷನ್ ಟು ಹೆಲ್ಪ್ ಅಪಾರ್ಟ್ಮೆಂಟ್ ಓನರ್ಸ್ and manage the associations better. Even before presenting the draft bill to you, ನಾನು ಇಷ್ಟು ಹೇಳ್ತೇನೆ, ನಾವು ಕೊಡೋದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತೂ ಕೊಡಕ್ ಆಗೋದಿಲ್ಲ. ಲೆಟ್ ಮಿ ಬಿ ಅಪ್ಫ್ರಂಟ್ ಅಂಡ್ ಆನೆಸ್ಟ್ ವಿತ್ ಯು. ಯಾಕಂದ್ರೆ ಇಟ್ಸ್ ಎ ಕಾಂಪ್ಲೆಕ್ಸ್ ಪ್ರಾಬ್ಲಮ್, ಬಟ್ ವಿ ಆರ್ ಮೇಕಿಂಗ್ ಎ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಇನ್ ದಿ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಅಫೇರ್ಸ್. That much I can promise you. ಎಲ್ಲ ಸಿಚುವೇಶನ್ಗೆ ನನಗೆ ಉತ್ತರ ಕೊಡಕ್ ಆಗೋದಿಲ್ಲ. ಮಾಡ್ತೀವಿ ಹಂಗಂತೇಳಿ ವಿ ಆರ್ ನಾಟ್ ಗಿವಿಂಗ್ ಅಪ್. ವಿ ವಿಲ್ ಕಂಟಿನ್ಯೂ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಬೆಟರ್ and bring about amendment when we have better clarity. But in the meantime, we want to start with something good. Right? The pursuit of perfect should not lead to casualty of something good. Right? I'm sure some of you can say that better than I said it. Pursuit of good should not be the casualty in the pursuit of perfection. Correct? So we are starting with something good. But ನಾವು ಏನು ತಯಾರು ಮಾಡಿದ್ದೇವೆ ಡ್ರಾಫ್ಟು, I am sure ನಿಮ್ಮ ಇನ್ಪುಟ್ಸ್ ಇಂದ it can be further improved, I am sure. ನಾರ್ಮಲಿ ಯಾವ ಬಿಲ್ಗೂ ನಾವು ಈ ತರ ಕನ್ಸಲ್ಟೇಷನ್ ಮಾಡಿಲ್ಲ. ಕರ್ನಾಟಕದಲ್ಲಿ ಪ್ರತಿ ರಾಜ್ಯದಲ್ಲಿ 100 ಹೊಸ ಆಕ್ಟ್ಗಳನ್ನ ನಾವು ಪ್ರತಿ ವರ್ಷ ಮಾಡ್ತೇವೆ, ಅಮೆಂಡ್ಮೆಂಟ್ಸ್ ಮಾಡ್ತೇವೆ. ಬಟ್ ದಿಸ್ ಇಸ್ ಒನ್ ಆಕ್ಟ್ ವೇರ್ ಈವನ್ ಬಿಫೋರ್ ಪ್ಲೇಸಿಂಗ್ ಇಟ್ ಟು ದ ಲೆಜಿಸ್ಲೇಚರ್ ವಿ ಆರ್ ಆಕ್ಚುಲಿ ಇನ್ವೈಟಿಂಗ್ ಅಂಡ್ ಕನ್ಸಲ್ಟಿಂಗ್ ಯು ಅಂಡ್ ಇನ್ವೈಟಿಂಗ್ ಯುವರ್ ಫೀಡ್ಬ್ಯಾಕ್. ಬಿಕಾಸ್ ನಮಗೂ ಗೊತ್ತಿದೆ ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಪರ್ಫೆಕ್ಟ್ ಇಲ್ಲ. ನೀವು ಒಂದು ಇಂಟ್ರೆಸ್ಟ್ ಗ್ರೂಪ್ ಇದ್ದೀರಾ, ಇನ್ನೊಂದು ಕಡೆ ಡೆವಲಪರ್ಸ್ ಇದ್ದಾರೆ, ಮತ್ತೊಂದು ಕಡೆ ಕಮರ್ಷಿಯಲ್ ಯೂಸರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಎಲ್ಲಾರ್ದು ಬೇರೆ ಬೇರೆ ಅಭಿಪ್ರಾಯ ಇದೆ. ಸೊ ವಿ ಫೆಲ್ಟ್, ಅವರ್ ಚೀಫ್ ಮಿನಿಸ್ಟರ್ ಫೆಲ್ಟ್, ಇದನ್ನ ನಾವು ಅಸೆಂಬ್ಲಿಗೆ ಪ್ಲೇಸ್ ಮಾಡೋಕ್ಕೆ ಮೊದಲು ಒಂದ್ ಬಾರಿ ನಿಮ್ದು ಒಪಿನಿಯನ್ ತಗೊಂಡು ಆಮೇಲೆ ಮುಂದಿನ ಹೆಜ್ಜೆ ಇಡೋಣ ಅಂತ. ಆ ಕಾರಣಕ್ಕಾಗಿ ಇವತ್ತು ಈ ಕನ್ಸಲ್ಟೇಷನ್ ಮೀಟಿಂಗ್ ಅನ್ನ ನಾವು ಅರೇಂಜ್ ಮಾಡಿದ್ದೇವೆ. ಇಲ್ಲಿ ಈಗ ಮುಖ್ಯಮಂತ್ರಿಗಳು ಸ್ವಲ್ಪ ಸಮಯದಲ್ಲಿ ಬರ್ತಾರೆ. ಅವರು ಪೂರ್ತಿ ಸಮಯ ಇರ್ಲಿಕ್ಕೆ ಆಗೋದಿಲ್ಲ, ಬಟ್ ನಾವು ಇರ್ತೇವೆ. ಅಂಡ್ ಇವತ್ತೇ ಫಿಸಿಕಲಿನೇ ಒಪಿನಿಯನ್ ಕೊಡಬೇಕು ಅಂತ ಏನು ಇಲ್ಲ. ಕೆಲವರೆಲ್ಲ ಇವತ್ತು ವರ್ಕಿಂಗ್ ಡೇ ಇದೆ ಅಥವಾ ಇವತ್ತು ನಮ್ಗೆ ಕನ್ವೀನಿಯಂಟ್ ಇಲ್ಲ ಅಂತ ನನಗೆ ಮೆಸೇಜಸ್ ಕಳಿಸಿದ್ದಾರೆ. ಆಲ್ಟರ್ನೇಟ್ ಮೆಕ್ಯಾನಿಸಮ್ ನಿಮ್ಮ ಫೀಡ್ಬ್ಯಾಕ್ ಕೊಡೋದಕ್ಕೆ ವಿ ವಿಲ್ ಸೆಟ್ ಇಟ್ ಅಪ್. ಎಲ್ಲಿಗೆ ನೀವು ಇಮೇಲ್ ಮುಖಾಂತರ ಕಳಿಸಬಹುದು ಅಥವಾ ಅದಕ್ಕೆ ಒಂದು ಚಾಟ್ ಬಾಟ್ ಬೇಕಾದ್ರೂ ಮಾಡಿ. ವಿ ವಿಲ್ ಕ್ರಿಯೇಟ್ ಆಲ್ಟರ್ನೇಟಿವ್ ಫಾರ್ ಸಾಲಿಸಿಟಿಂಗ್ ಯುವರ್ ವ್ಯೂಸ್ ಅಂಡ್ ಒಪಿನಿಯನ್ಸ್. ಅದನ್ನು ಕೂಡ ಮಾಡ್ತೇವೆ. ಇದೊಂದೇ ಒಕೇಶನ್ ಅಂತ ಏನಿಲ್ಲ. ವಿ ವಿಲ್ ಹ್ಯಾವ್ in addition to today's consultation, we'll have additional means of communication with you. So ಅದನ್ನ ಮಾಡೋದ್ರ ಜೊತೆಗೆ we hope that ಈ ಬಿಲ್ ಅನ್ನ ಏನು ಡ್ರಾಫ್ಟ್ ತಯಾರು ಮಾಡಿದ್ದೇವೆ ಇದನ್ನ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿ ಲೆಜಿಸ್ಲೇಚರ್ಗೆ ನಾವು ಅದನ್ನ ಪ್ರೆಸೆಂಟ್ ಮಾಡ್ತೇವೆ. ಅಫ್ಕೋರ್ಸ್ ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ದ ಲೆಜಿಸ್ಲೇಚರ್. ಆಮೇಲೆ ಅದನ್ನ ಕಾನೂನಾಗಿನೂ ಕೂಡ ತಗೊಂಡ್ ಬರೋದಕ್ಕೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ತುಂಬಾ ಬದ್ಧರಾಗಿದ್ದಾರೆ. ಯಾಕಂದ್ರೆ ಇದು ನಾವು 2023 ನಮ್ಮ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋನಲ್ಲಿ ಇದನ್ನ ಪ್ರಾಮಿಸ್ ಮಾಡಿದ್ವಿ, ನಾವು ಈ ಬಿಲ್ ತರ್ತೇವೆ ಅಂತ. ಸೊ
ಮ್ಯಾನಿಫೆಸ್ಟೋ ಅಲ್ಲಿ ಪ್ರಾಮಿಸ್ ಮಾಡಿ ನಾವು ಸುಮ್ಮನೆ ಉಡಾಫೆಗೆ ಪ್ರಾಮಿಸ್ ಮಾಡುವಂತ ಅವರು ಅಲ್ಲ. ವಿ ಟೇಕ್ ಅವರ್ ವರ್ಡ್ ಸೀರಿಯಸ್ಲಿ. ಅವರ್ CM ಇಸ್ ವಾಕಿಂಗ್ ದ ಟಾಕ್. ಸೊ ಹಿ ಈಸ್ ಟ್ರೈಂಗ್ ಟು ಇನ್ ಯೋರ್ ಕನ್ಸಲ್ಟೇಷನ್ ವಿತ್ ಯೋರ್ ಕನ್ಸಲ್ಟೇಷನ್ ಹಿ ಈಸ್ ಟ್ರೈಂಗ್ ಟು ಎನಾಕ್ಟ್ ದ ಲೆಜಿಸ್ಲೇಷನ್ ದಟ್ ವಿ ಹ್ಯಾಡ್ ಪ್ರಾಮಿಸ್ಡ್. ಸೊ ಆ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಡೆಫಿನೆಟ್ಲಿ ನಿಮ್ಮ ಒಪಿನಿಯನ್ಸ್ ಇಂದ ವಿ ಬಿಲೀವ್ ದಟ್ ಇಟ್ ಕ್ಯಾನ್ ಬಿ ಫರ್ದರ್ ಇಂಪ್ರೂವ್ಡ್. ಇಷ್ಟು ನನ್ನ ಓಪನಿಂಗ್ ರಿಮಾರ್ಕ್ಸ್ ಅನ್ನ ಹೇಳ್ತಾ, ಮುಖ್ಯಮಂತ್ರಿಗಳು ಬಂದ ಮೇಲೆ ಅವಶ್ಯಕತೆ ಬಂದ್ರೆ ನಾನು ಆಮೇಲೆ ಒಂದೆರಡು ಮಾತು ಹೇಳ್ತೇನೆ, ಇಲ್ಲಾಂದ್ರೆ ಕನ್ಕ್ಲೂಷನ್ ಅಲ್ಲಿ ಇನ್ನೊಂದೆರಡು ಮಾತು ಹೇಳ್ತೇನೆ. ಇನ್ ದ ಮೀನ್ ಟೈಮ್ ನಾನು ಐ ರಿಕ್ವೆಸ್ಟ್ ಅವರ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಶ್ರೀ ತುಷಾರ್ ಗಿರಿನಾಥ್ ಅವರು ಈ ಡ್ರಾಫ್ಟ್ ಬಿಲ್ ನ ಸೇಲಿಯಂಟ್ ಫೀಚರ್ಸ್ ಅನ್ನ ತಮಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಮಂತ್ರಿಗಳಿಗೆ ಧನ್ಯವಾದ. ಅವರು ಈ ಕಾನೂನು ಆಗ್ಬೇಕಾದ್ರೆ ಕಾನೂನು ರಚನೆ ಮಾಡೋದಕ್ಕೆ ಚಾಲನೆ ಕೊಟ್ಟಂತವರು ಶ್ರೀಯುತ DK ಶಿವಕುಮಾರ್ ಅವರು. ಮತ್ತೆ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಸ್ನ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಇರುವ ಎಲ್ಲ ಮಂತ್ರಿಗಳು ಗಣ್ಯರ ಅನುಮತಿಯೊಂದಿಗೆ ಜಾರ್ಜ್ ಸರು, ಹ್ಯಾರಿಸ್ ಅವರ ಪರ್ಮಿಷನ್ ಇದ್ರೆ ನಾವು ಅವರ ವ್ಯೂಸು ತಗೊಳ್ಳೋದ್ರ ಕಡೆಗೆ ಇಫ್ ಯು ಬಿಕಾಸ್ ಎಸ್ ಸರ್. ಸೊ ನಾವು ಇನ್ನು ಸ್ಪೀಚ್ ಯಾರು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇರೋ ಟೈಮನ್ನು ನಿಮ್ಮ ವ್ಯೂಸನ್ನು ತೆಗೆದುಕೊಳ್ಳೋದಕ್ಕೆ ವಿ ವಿಲ್ ಡೆಡಿಕೇಟ್ ದ ರಿಮೈನಿಂಗ್ ಟೈಮ್. ಸ್ಪೀಚ್ ಇರೋದಿಲ್ಲ ಈಗ. ಸೊ ಕೂತ್ಕೊಳ್ಳಿ ದಯವಿಟ್ಟು. ನೀವು ಎಲ್ಲರೂ ಜಂಪ್ ಅಪ್ ಕೂತ್ಕೊಳ್ಳಿ ಸರ್ ಪ್ಲೀಸ್. If we don't have an organized conduct here, it will become chaos. And ನಿಮ್ಮಂಥವರೆಲ್ಲ ತಿಳುವಳಿಕೆ ಇರೋ ಜನ ಇರುವಾಗ we should conduct ourselves in the right proper manner so that ಈ ಇರೋ ಸಮಯವನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಬೇಕು. ಫಸ್ಟ್ ಪ್ರಯಾರಿಟಿ is only for views on this proposed bill. ಆ ಬೇರೆ ಇಶ್ಯೂಸು ಇದೆ ನಿಮ್ಮದು ಇರುತ್ತೆ, ಬೇರೆ ಫೋರಮಲ್ಲಿ ಅದು ಮಾತಾಡೋಣ. ಇವತ್ತು ನಾವು ಕರೆದಿರೋದು ಈ ಬಿಲ್, ಪ್ರಪೋಸ್ಡ್ ಬಿಲ್ ಮೇಲೆ ತಮ್ಮ ಅಭಿಪ್ರಾಯ ತೆಗೆದುಕೊಳ್ಳೋದಕ್ಕೆ ನಾವು ಕರೆದಿದ್ದೇವೆ. ಈ ಬಿಲ್ಲನ್ನು ಸೇಲಿಯಂಟ್ ಫೀಚರ್ಸನ್ನು ನಾವು ಆನ್ಲೈನಲ್ಲೂ ನಿಮ್ಮ ಹತ್ರ ಶೇರ್ ಮಾಡ್ತೇವೆ. ಅಲ್ಲಿ ನಮ್ಮ ಇಮೇಲ್ ಅಡ್ರೆಸ್ಸನ್ನು ಹಾಕಿದ್ದೇವೆ. ಅದು ಶಾರ್ಟ್ ಫಾರ್ಮ್ ಫಾರ್ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ BLR ಬೆಂಗಳೂರು ಶಾರ್ಟ್ ಫಾರ್ಮ್ ಮಾಡಿ ಅವರು ಅದನ್ನು KAOMABLR@gmail ಈ ಇಮೇಲ್ ಅಡ್ರೆಸ್ಸನ್ನು ಡಿಸ್ಪ್ಲೇ ಮಾಡ್ತೇವೆ. ಸೊ ಅವಕಾಶ ನಿಮಗೆ ಆನ್ಲೈನಲ್ಲೂ ನಿಮ್ಮ ಅಭಿಪ್ರಾಯ ಕೊಡಲಿಕ್ಕೆ ನಮಗೆ ಅವಕಾಶ ಇದೆ. ಅದನ್ನು ನಮ್ಮ ಅಧಿಕಾರಿಗಳು ಪ್ರಾಸೆಸ್ ಮಾಡ್ತಾರೆ. ಅದರ ಜೊತೆಗೆ ಬೇರೆ ಕೆಲವು ಟ್ರಸ್ಟು ಸೊಸೈಟಿಗಳಿದ್ದಾವೆ ಲೆಜಿಸ್ಲೇಷನ್ನಲ್ಲಿ, ಅವರನ್ನು ನಾವು ಕನ್ಸಲ್ಟ್ ಮಾಡ್ತೇವೆ. ಲೆಜಿಸ್ಲೇಷನ್ ಬಗ್ಗೆ ವರ್ಕ್ ಮಾಡುವಂಥ ಲೀಗಲ್ ಗ್ರೂಪ್ಸ್ ಇದ್ದಾರೆ, ಅವರನ್ನು ಕೂಡ ನಾವು ಅವರ ಅಭಿಪ್ರಾಯವನ್ನು ತಗೊಳ್ತೇವೆ. KAOMABLR@gmail.com ಇದರ ಮುಖಾಂತರನೂ ತಮ್ಮ ಅಭಿಪ್ರಾಯ ಕೊಡಬಹುದು. ಸೊ ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಯು, ಪ್ರತಿಯೊಂದಕ್ಕೂ ನಾವಿಲ್ಲಿ ಉತ್ತರ ಕೊಡೋಕ್ಕೋದ್ರೆ ಬೇರೆ ಜನಗಳದ್ದು ಪೇಷನ್ಸ್ ಕಡಿಮೆ ಆಗಿಬಿಡುತ್ತೆ. ಸೊ ನೀವು ಏನು ಅಭಿಪ್ರಾಯ ಹೇಳ್ತೀರಾ ವಿ ವಿಲ್ ಮೇಕ್ ಎ ನೋಟ್. ಎಲ್ಲ ಪ್ರತಿಯೊಂದಕ್ಕೂ ಉತ್ತರ ಕೊಡೋದ್ರ ಬದಲಿಗೆ ಕನ್ಕ್ಲೂಷನಲ್ಲಿ ಒಂದು ಸಮ್ಮರಿ ರೆಸ್ಪಾನ್ಸನ್ನು ನಮ್ಮ ಕಡೆಯಿಂದ ಕೊಡ್ತೇವೆ. ಬಿಕಾಸ್ ಈಚ್ ಒಂದು ಕೊಡಕ್ಕೆ ಹೋದರೆ ನಾವೇ ಜಾಸ್ತಿ ವಿ ಎಂಡ್ ಅಪ್ ಸ್ಪೀಕಿಂಗ್ ಮೋರ್ ದ್ಯಾನ್ ಆ್ಯಕ್ಚುಲಿ ಲಿಸನಿಂಗ್ ಟು ಯು. ಸೊ ವಿ ವುಡ್ ರಾದರ್ ಸ್ಪೆಂಡ್ ದ ರಿಮೈನಿಂಗ್ ಟೈಮ್ ಲಿಸನಿಂಗ್ ಟು ಯು. ವಿ ವಿಲ್ ಮೇಕ್ ನೋಟ್. ಟುವರ್ಡ್ಸ್ ದಿ ಎಂಡ್ ವಿ ವಿಲ್ ಮೇಕ್ ಸಮ್ summary responses to your observations. So first priority is for your views on the bill. ಬೇರೆ ಸಿವಿಕ್ ಇಶ್ಯೂಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಇದೆ, ಲೋಕಲ್ ಡಿಸ್ಪ್ಯೂಟ್ಸ್ ಇದೆ, ಅದೆಲ್ಲ ನಿಮ್ಮದು ಗ್ರೀವೆನ್ಸಸ್ ಇದೆ. ಬಟ್ ದೇರ್ ಆರ್ ಅದರ್ ಫೋರಾ ಅವೈಲಬಲ್ ಫಾರ್ ದ್ಯಾಟ್. ದಿಸ್ ಫೋರಾ ಪ್ರೈಮರಿ ಫೋಕಸ್ ಇಸ್ ಆನ್ ಡಿಸ್ಕಷನ್ ಆನ್ ದ ಬಿಲ್. ಇಷ್ಟು ಹೇಳಿಬಿಟ್ಟು ನಾನು ಬಿಫೋರ್ ಐ ಓಪನ್ ಅಪ್ ದ ಫ್ಲೋರ್ ಒಂದು ಇಶ್ಯೂ, ಯಾಕಂದರೆ ನಾನು ಹೇಳಲಿಲ್ಲ ಅಂದರೂ ನಿಮ್ಮ ಮನಸ್ಸಲ್ಲಿ ತುಂಬ ಇದೆ ಅದು. ಮತ್ತು ಮೈಕ್ ಕೊಟ್ಟಾಗ ನಾನು ಬೇಡ ಅಂದರೂ ನೀವು ಕೇಳ್ತೀರಾ. ಯಾವುದು ಅಂತ ಹೇಳಿದರೆ, ಈಗ ಹೊಸ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಪ್ರಕಾರವಾಗಿ ಎಲ್ಲ ಅಪಾರ್ಟ್ಮೆಂಟ್ಸ್ ಅವರು ಕೂಡ ಅದನ್ನು ಒಂದು ವೆಂಡರ್ ಜೊತೆಗೆ ನೇರವಾಗಿ ಟೈ ಅಪ್ ಮಾಡ್ಕೋಬೇಕು, ಅವರಿಗೆ ಕಸವನ್ನು ಕೊಡಬೇಕು ಅಂತ ಹೊಸ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸು ಬಂದಿದೆ.
ದಯವಿಟ್ಟು ಇದರ ಬ್ಯಾಕ್ಗ್ರೌಂಡನ್ನು ತಾವು ಅರ್ಥ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ನವರು ಇದನ್ನು ದೇಶದ ಕಾನೂನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನವರು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆಲ್ ಬಲ್ಕ್ ವೇಸ್ಟ್ ಜನರೇಟರ್ಸ್ ಶುಡ್ ಬಿ ರಿಜಿಸ್ಟರ್ಡ್ ವಿತ್ ದ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಅದಕ್ಕೆ CPCB ಅವರು ಒಂದು ಪೋರ್ಟಲನ್ನು ಆನ್ಲೈನಲ್ಲಿ ರಿಲೀಸ್ ಮಾಡಿದ್ದಾರೆ. ಆ ಪೋರ್ಟಲಲ್ಲಿ ಆಲ್ ಬಲ್ಕ್ ಜನರೇಟರ್ಸ್ ಮೀನ್ ಆಲ್ಸೋ ಇನ್ಕ್ಲೂಡ್ ಅಪಾರ್ಟ್ಮೆಂಟ್ಸ್ ಎಲ್ಲರೂ ಕೂಡ ಅವರ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳೇಬೇಕು. ಸುಪ್ರೀಂ ಕೋರ್ಟ್ ಹ್ಯಾಸ್ ಆಲ್ಸೋ ಡೈರೆಕ್ಟೆಡ್ ದಟ್ ಬಲ್ಕ್ ಜನರೇಟರ್ ಶುಡ್ ಟೈ ಅಪ್ ವಿತ್ ಸಮ್ ಬಲ್ಕ್ ವೇಸ್ಟ್ ಬೈಯರ್ಸ್, ಅವರವರಿಗೆ ಟೈ ಅಪ್ ಮಾಡ್ಕೋಬೇಕು ಅಂತಲೂ ಕೂಡ ಅದರಲ್ಲಿ ಇದೆ. ಅದನ್ನು ಕೂಡ ಈ ಪೋರ್ಟಲಲ್ಲಿ ನೀವು ಡಿಕ್ಲೇರ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಸುಪ್ರೀಂ ಕೋರ್ಟ್ ಆರ್ಡರ್, ಯು ಆರ್ ವೆಲ್ಕಮ್ ಟು ಕ್ರಾಸ್ ಚೆಕ್ ಇಟ್. ಅಲ್ಲಿ ಮಾಡ್ಕೊಳ್ಳೋವಾಗ ಏನು ರೇಟು ಕೊಡಬೇಕು ಅನ್ನೋದು ಚರ್ಚೆ ಆಗ್ತಾ ಇದೆ. ಈಗ ಕೆಲವರು 12 ರೂಪಾಯಿ ಫಿಕ್ಸ್ ಮಾಡಿದ್ದೀರಾ ಹಾಗೆ ಹೀಗೆ ಅಂತ ತಾವು ಹೇಳ್ತಾ ಇದ್ದೀರಾ. 12 ರೂಪಾಯಿ ನಾವು ಅಪ್ಪರ್ ಸೀಲಿಂಗನ್ನು ಫಿಕ್ಸ್ ಮಾಡಿದ್ದೇವೆ ಮ್ಯಾಕ್ಸಿಮಮ್, ಆ್ಯಂಡ್ ದಟ್ ಈಸ್ ಓಪನ್ ಫಾರ್ ನೆಗೋಸಿಯೇಷನ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ರಿಜಿಸ್ಟರ್ಡ್ ಬೈಯರ್. ದ ವೆಂಡರ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್. ಯಾರು ನಿಮ್ಮಿಂದ ಬೈ ಮಾಡ್ತಾರೆ ಅವರು CPCB ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿರಬೇಕು. ರೇಟ್ ಏನು ಅನ್ನೋದು ಇಟ್ ಈಸ್ ಬಿಟ್ವೀನ್ ಯು ಆ್ಯಂಡ್ ದ ವೆಂಡರ್. ಇಟ್ ಈಸ್ ಓಪನ್ ಫಾರ್ ನೆಗೋಸಿಯೇಷನ್. ಇಟ್ ಕ್ಯಾನಾಟ್ ಬಿ ಮೋರ್ ದೆನ್ 12 ರೂಪೀಸ್ ಪರ್ ಕಿಲೋ ಅಂತ ನಾವು ಹೇಳಿದ್ದೇವೆ. ಮ್ಯಾಕ್ಸಿಮಮ್ ಸೀಲಿಂಗ್ ಮಾತ್ರ ಫಿಕ್ಸ್ ಮಾಡಿದ್ದೇವೆ. 12 ರೂಪಾಯಿ ಕೊಡಬೇಕು ಅಂತ ನಾವು ಎಲ್ಲೂ ಹೇಳಿಲ್ಲ. ಲೆಟ್ ಅಸ್ ಬಿ ಕ್ಲಿಯರ್. ನೆವರ್ದಲೆಸ್ ಎಂಪ್ಯಾನಲ್ಡ್ ಬಲ್ಕ್ ಬೈಯರ್ಸ್ ಇದ್ದಾರೆ. ಎಂಪ್ಯಾನಲ್ಡ್ ಈಗ ನಮ್ಮದು ಹಳೆಯ ಆ್ಯಕ್ಟ್ ಪ್ರಕಾರವಾಗಿ ಐ ಥಿಂಕ್ 20 ಅಪಾರ್ಟ್ಮೆಂಟ್ಸ್ ಆ್ಯಂಡ್ ಎಬವ್ ಆರ್ 100 kilos, ಸಾರಿ 100 kilos ಆ್ಯಂಡ್ ಎಬವ್ ಇದ್ದರೆ ಅವರೆಲ್ಲರೂ ಐ ಥಿಂಕ್ ದೇ ಕಮ್ ಇನ್ ಟು ಸೈಟಲ್ ಏರಿಯಾ 5000 ಸ್ಕ್ವೇರ್ ಮೀಟರು, ಬಿಲ್ಟಪ್ ಏರಿಯಾ 20,000 ಸ್ಕ್ವೇರ್ ಮೀಟರು, 100 ಡ್ವೆಲ್ಲಿಂಗ್ ಯೂನಿಟ್ಸು, 100 kg ಜನರೇಷನು ಮತ್ತು 40,000. SR ವಿಶ್ವನಾಥ್ ಅವರು ಮಾನ್ಯ ಶಾಸಕರು ವೇದಿಕೆ ಮೇಲೆ ಬರಬೇಕು ಅಂತ ಅವ್ರನ್ನ ಮನವಿ ಮಾಡ್ತಾ ಇದ್ದೇನೆ. ಸೊ ಎನಿವೆ, ಬಲ್ಕ್ ಜನರೇಟರ್ಸು ಕ್ರೈಟೀರಿಯಾ ಇದೆ, 5 criteria, 5,000 ಸ್ಕ್ವೇರ್ ಮೀಟರ್ಸ್. ಅದರ ಮೇಲೆ ಇರ್ತಕ್ಕಂಥವ್ರು ಈ ಥರ ಒಂದು 5 criteria ಕೊಟ್ಟಿದ್ದಾರೆ. ಸೊ ಅವರು ಪ್ರಿಡಾಮಿನೆಂಟ್ಲಿ ಈಗ ಚರ್ಚೆ ಆಗ್ತಾ ಇರೋದು ಅಪಾರ್ಟ್ಮೆಂಟ್ಗಳಲ್ಲಿ. ಸೊ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, 12 ರೂಪೀಸ್ ಅಂತ ನಾವು ಮ್ಯಾಕ್ಸಿಮಮ್ ಲಿಮಿಟ್ ಹಾಕಿದ್ದೇವೆ. 12 ರೂಪೀಸ್ ಅಂತ ನಾವು ಫಿಕ್ಸ್ ಮಾಡಿಲ್ಲ. ಇಟ್ ಈಸ್ ಓಪನ್ ಫಾರ್ ನೆಗೋಸಿಯೇಷನ್ ಬಿಟ್ವೀನ್ ದಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಆ್ಯಂಡ್ ದ ಬೈಯರ್. ಸೆಕೆಂಡ್ ಪಾಯಿಂಟ್. ಥರ್ಡ್ಲಿ, ನಾನು ನಮ್ಮ ಮಹೇಶ್ವರ್ ರಾವ್ ಅವರು, ಕರಿಗೌಡರು, ತುಷಾರ್ ಗಿರಿನಾಥ್, ನಾವು ಆ ವೆಂಡರ್ಸ್ ಹತ್ರ ಮಾತಾಡಿದ್ದೇವೆ. ಈಗ ಕೆಲವರು ಹೇಳಿದರು ಲಿಮಿಟೆಡ್ ವೆಂಡರ್ಸ್ ಇದ್ದಾರೆ ಅಂತ. ವಿ ಆರ್ ಓಪನ್ ಟು ಎಂಪ್ಯಾನಲ್ ಎನಿ ನಂಬರ್ ಆಫ್ ವೆಂಡರ್ಸ್. ವಿ ಡೋಂಟ್ ವಾಂಟ್ ಟು ಗಿವ್ ಮೊನೋಪಲಿ ಟು ಎನಿಬಡಿ. ಅದರಲ್ಲಿ ನಮ್ದು ಯಾವುದೂ ಇಂಟ್ರೆಸ್ಟ್ ಇಲ್ಲ. ಯಾರು ಮುಂದೆ ಬರ್ತಾರೆ ವಿ ವಿಲ್ ಎಂಪ್ಯಾನಲ್ ಮೋರ್ ವೆಂಡರ್ಸ್. ವಿತ್ ಆಲ್ ದಿಸ್ ಆಲ್ಸೋ we have strictly advised these private vendors that they should not go for 12 rupees. They should try to work at about 8 rupees or less than that ಅಂತ ನಾನು ಅವರಿಗೆ ಸ್ಟ್ರಿಕ್ಟ್ಲಿ ಅಡ್ವೈಸ್ ಮಾಡಿದ್ದೇವೆ. ಸೊ ನೀವು ಕೂಡ ಅವ್ರ ಜೊತೆ ನೆಗೋಸಿಯೇಷನ್ ಮಾಡೋವಾಗ ಟ್ರೈ ಟು ಬಾರ್ಗೇನ್ ಇಟ್ ಡೌನ್. ಇಟ್ ಈಸ್ ಅ ನೆಗೋಸಿಯೇಷನ್ ಬಿಟ್ವೀನ್ ಯು ಅಂಡ್ ದೆಮ್. ಬಟ್ ನೆವರ್ದಲೆಸ್ ಐ ಹ್ಯಾವ್ ಟೋಲ್ಡ್ ದೆಮ್ ಯು ಶುಡ್ ನಾಟ್ ಚಾರ್ಜ್ 12, ಯು ಶುಡ್ ಚಾರ್ಜ್ 8 ರೂಪೀಸ್ ಮ್ಯಾಕ್ಸಿಮಮ್ ಆರ್ ಲೆಸ್ ದೆನ್ 8 ರೂಪೀಸ್ ಅಂತ ನಾನು ಅವ್ರಿಗೆ ಅಡ್ವೈಸ್ ಮಾಡಿದ್ದೇನೆ. ನೀವು ನಮಗೆ ಈಗ ಇಷ್ಟು ದಿನ ಏನು ನಡೀತಾ ಇತ್ತು ಅದು ಹೇಳ್ಬಿಡ್ತೇನೆ. ಇಷ್ಟು ದಿನ ಏನಾಗ್ತಾ ಇದೆ, ಮನೆಯಿಂದ ಯಾರಿಗೆ ಕಲೆಕ್ಟ್ ಮಾಡಬೇಕು ಅವರು ಅಪಾರ್ಟ್ಮೆಂಟ್ದು ಕಲೆಕ್ಟ್ ಮಾಡೋ ಆಗಿಲ್ಲ. ದೇ ಆರ್ ನಾಟ್ ಸಪೋಸ್ ಟು ಕಲೆಕ್ಟ್ ಫ್ರಮ್ ದಿ ಅಪಾರ್ಟ್ಮೆಂಟ್ದು ಬಲ್ಕ್ ಜನರೇಟರು ಅವರು ಬೇರೆಯವ್ರಿಗೆ ಕೊಡಬೇಕು. ಆದರೆ ರಿಯಲಿ ಏನಾಗ್ತಾ ಇದೆ ಗ್ರೌಂಡ್ ಲೆವೆಲಲ್ಲಿ, ಅವರೆಲ್ಲರೂ ಕೂಡ ಇಲ್ಲೀಗಲ್ ಆಗಿ ಈ ಮನೆಯಲ್ಲಿ ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಅವರು ಗೌರ್ಮೆಂಟು ದುಡ್ಡಲ್ಲಿ ಬೇರೆ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ 2,000, 3,000, 2 ರೂಪಾಯಿಗೆ 3 ರೂಪಾಯಿಗೆ ನಿಮ್ಮ ಹತ್ರ ತಗೊಳ್ತಾರೆ. ಅದನ್ನು ಇಲ್ಲೀಗಲ್ ಆಗಿ ತಂದು ಗೌರ್ಮೆಂಟ್ ಯಾರ್ಡಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಎನ್ಕರೇಜಿಂಗ್ ಎ ಲಾಟ್ ಆಫ್ ಇಲ್ಲೀಗಲ್ ಆಕ್ಟಿವಿಟಿ. ಅದನ್ನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪರವಾಗಿ ವಿ ಆರ್ ಟ್ರೈಂಗ್ ಟು ಸ್ಟ್ರೀಮ್ಲೈನ್ ಇಟ್. ಸೊ ಐ ಅಡ್ವೈಸ್ ದೆಮ್ ದಟ್ 12 ರೂಪಾಯಿ ಎಲ್ಲ ಚಾರ್ಜ್ ಮಾಡಬಾರದು.
ಇಟ್ ಶುಡ್ ಬಿ ಲೆಸ್ ದೆನ್ 8 rupees ಅಂತ ನಾನು ಅವ್ರಿಗೆ ಹೇಳಿದ್ದೇನೆ. ಇನ್ನೂ ಹೆಚ್ಚಿನ ವೆಂಡರ್ಸ್ ಅನ್ನು ಕೂಡ ನಾವು ಎಂಪ್ಯಾನಲ್ ಮಾಡ್ತೇವೆ. ದಟ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಶನ್. ನೌ ವಿಲ್ ಗೋ ಟು ದ ಕನ್ಸಲ್ಟೇಷನ್ ಅಬೌಟ್ ದ ಬಿಲ್. ಮಾನ್ಯ ಈಗ ಹಿಂದೆನೂ ತಾವು ಒಂದು ಸುತ್ತು ಲಾಸ್ಟ್ ಟೈಮ್ DCM ಅವರು ಕನ್ಸಲ್ಟೇಷನ್ ಮಾಡಿದಾಗ ತಾವೆಲ್ಲ ಒಪಿನಿಯನ್ ಕೊಟ್ಟಿದ್ದೀರಾ. ಅದರದ್ದು ರಿಟರ್ನ್ ಫಾರ್ಮ್ಸು ಕೂಡ ಆಲ್ರೆಡಿ ಪ್ರೊಫೆಸರ್ ರಾಜೀವ್ ಗೌಡ್ರ ಹತ್ರ ಇದೆ. ಅದು ಕೂಡ ನಮಗೆ ಅವರು ಒಂದು ಕಾಪಿ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ದು ಬಿಟ್ಟು ಅಡಿಷನಲ್ ಸಜೆಷನ್ಸ್ ಇದ್ದರೆ ಅಥವಾ ಅದು ಕವರ್ ಆಗಿಲ್ಲ ಅಂತ ಇದ್ದರೆ ತಮ್ಮ ಅಭಿಪ್ರಾಯವನ್ನು ಕೊಡಬಹುದು. ಅವರ್ ಆಫೀಸರ್ಸ್ ವಿಲ್ ಮೇಕ್ ಎ ನೋಟ್. ಐ ವಿಲ್ ಆಲ್ಸೋ ಬಿ ಪ್ರೆಸೆಂಟ್ ಹಿಯರ್ ಟು ಲಿಸನ್ ಟು ಯುವರ್ ವ್ಯೂಸ್. ಸೊ ದಯವಿಟ್ಟು ಎಲ್ಲರೂ ಒಂದೊಂದು ನಿಮಿಷದಲ್ಲಿ ದಯವಿಟ್ಟು ತಮ್ದು ಏನಾದರೂ ಪಾಯಿಂಟ್ ಇದ್ರೆ 1 minute ಅಂಡ್ ಯಾರಿಗೆ ಮೈಕ್ ಕೊಡ್ತಾರೆ ಅವರು ಮಾತ್ರ ಮಾತಾಡಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಾನು ತುಷಾರ್ ಅವರು ಸೊ ಈಗ ಸರ್ ವಿ ಹ್ಯಾವ್ ಅಡ್ರೆಸ್ಡ್, ವಿ ಹ್ಯಾವ್ ನೋಟೆಡ್ ಡೌನ್. I once again invite you to give us in writing or by email. Both forms are okay. ನೀವು ನೀಟಾಗಿ ಡ್ರಾಫ್ಟ್ ಮಾಡಿ ಕೊಡಿ, ಸೊ ದಟ್ ನಮಗೆ ಅರ್ಥ ಆಗಬೇಕು ಅಂತ. ಯಾಕಂದರೆ ಕೆಲವು ಸಿಚುವೇಶನ್ನು ನಿಮಗೆ ಮನಸ್ಸಲ್ಲಿ ಕ್ಲಾರಿಟಿ ಇರುತ್ತೆ, ಆದರೆ ನಮಗೆ ಅರ್ಥ ಆಗೋದಿಲ್ಲ. ಆ ರೀತಿ ಆಗೋದು ಬೇಡ ಅಂದರೆ ನೀಟಾಗಿ ಬರೆದು ಕೊಡಿ. ನಾವು ತುಷಾರ್ ಅವರು ನಾವು ಎಲ್ಲ ಕೂತ್ಕೊಂಡು ಸ್ವಲ್ಪ ಲೀಗಲ್ ಎಕ್ಸ್ಪರ್ಟ್ಸ್ಗೂ ಕೂರಿಸ್ಕೋತೇವೆ. ವಿಧಿ ಆ ಥರ ಎಲ್ಲ ಲಾ ಸೆಂಟರ್ ಅಂತ ಎಲ್ಲ ಇದ್ದಾರೆ. ಸೊ ಅವ್ರನ್ನೂ ಕನ್ಸಲ್ಟ್ ಮಾಡ್ತೇವೆ. ಮಾಡಿ ಸ್ವಲ್ಪ, ಯಾಕಂದರೆ ಬರೀ ಸರ್ಕಾರದಲ್ಲಿ ನಾವೇ ಕೂತ್ಕೊಂಡು ಮಾಡಿದರೆ ಏನಾಗುತ್ತೆ, ಅದು ಒಂದು ಇಕೋ ಚೇಂಬರಲ್ಲಿ ನಮಗೆ ಕೆಲವು ಬ್ಲೈಂಡ್ ಸ್ಪಾಟ್ಸ್ ಇರ್ತದೆ. ಬಿಕಾಸ್ ಗೌರ್ಮೆಂಟಲ್ಲಿ ನಮ್ಮದು ಒಂದು ರೆಜಿಮೆಂಟೆಡ್ ಥಿಂಕಿಂಗ್ ಇರುತ್ತೆ. ಸೊ ಹಾಗಾಗಿ ವಿ ವಿಲ್ ಬ್ರಿಂಗ್ ಎನ್ ಔಟ್ಸೈಡರ್, ಥರ್ಡ್ ಐ ಆಲ್ಸೋ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ನು ಕರ್ಕೊಂಡು ಬಂದು ಕೂರಿಸ್ಕೊಂಡು ವಿ ವಿಲ್ ಗೋ ಪಾಯಿಂಟ್ ಬೈ ಪಾಯಿಂಟ್ ಅವ್ರ ಜೊತೆ ನಾವು ಡೆಲಿಬ್ರೇಟ್ ಮಾಡ್ತೇವೆ. ಸೊ ಐ ಡೋಂಟ್ ವಾಂಟ್ ಟು ರಿಪೀಟ್ ತುಷಾರ್ ಅವರು ಹೇಳಿದ್ದನ್ನೆಲ್ಲ. ಈಗ ನೋಟ್ ಅಂತೂ ಮಾಡ್ಕೊಂಡಿದ್ದೇವೆ ತಾವು ಹೇಳಿದ್ದು. 1 point ಅವ್ರು ಹೇಳಿದ್ದನ್ನ ಮತ್ತೆ ರಿಪೀಟ್ ಮಾಡ್ತೇನೆ, ರೀಇಟ್ರೇಟ್ ಮಾಡ್ತೇನೆ. ರೇರಾ ಇದೆ, ಅದಲ್ಲದೆ ಏನು ಪ್ರಾಪರ್ಟಿ ಗವರ್ನಿಂಗ್ಗೆ, ಪ್ರಾಪರ್ಟಿ ಓನರ್ಶಿಪ್ಗೆ ಬೇಕಾದಷ್ಟು ಕಾನೂನುಗಳು ಇದ್ದಾವೆ. ತುಂಬ ಕಾನೂನಿದೆ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಇಂದ ಹಿಡ್ಕೊಂಡು, ಅಕ್ವಿಸಿಷನ್ ಆಫ್ ಪ್ರಾಪರ್ಟಿ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಇಂದ ಹಿಡ್ಕೊಂಡು, ರಿಜಿಸ್ಟ್ರೇಷನ್ಸ್ ಆ್ಯಕ್ಟ್ ಇಂದ ಹಿಡ್ಕೊಂಡು, ಸ್ಟ್ಯಾಂಪ್ ಆ್ಯಕ್ಟ್ ಇಂದ ಹಿಡ್ಕೊಂಡು ಎಲ್ಲ ಸಿವಿಲ್ ಆ್ಯಕ್ಟ್ಗಳು ತುಂಬ ಇದ್ದಾವೆ. ಅವುಗಳಲ್ಲಿ ಇಲ್ಲದೆ ಇರೋದನ್ನ ಮಾತ್ರ ನಾವು ಇಲ್ಲಿ ಕವರ್ ಮಾಡ್ಬೋದು. ಒಂದು ಏನು ಎಕ್ಸ್ಕ್ಲೂಷನ್ ಮಾಡಿದ್ದೇವೆ, ಅಸೋಸಿಯೇಷನ್ ಶುಡ್ ಬಿ ರಿಜಿಸ್ಟರ್ಡ್ ಓನ್ಲಿ ಅಂಡರ್ ದಿಸ್ ಆ್ಯಕ್ಟ್, ನಾಟ್ ಅಂಡರ್ ದ ಸೊಸೈಟೀಸ್ ಆ್ಯಕ್ಟ್ ಆರ್ ದ ಕೋಆಪರೇಷನ್, ಅದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿದ್ದೇವೆ. ಸೊ ದಟ್ ಯೂನಿಫಾರ್ಮಿಟಿ ಬರುತ್ತೆ. ದಟ್ ಈಸ್ ವೇರ್ ವಿ ಹ್ಯಾವ್ ಎಕ್ಸ್ಕ್ಲೂಡೆಡ್. ಆ್ಯಂಡ್ ತುಷಾರ್ ಅವ್ರು ಹೇಳ್ದಂಗೆ ರೇರಾ ಅಲ್ಲಿ ಎಲ್ಲೆಲ್ಲಿ ಯಾಕೆ ಹಂಗೆ ಮಾಡಿದ್ದೀರಾ? ಈಗ ಕೆಲವು ಕೋಆಪರೇಟಿವ್ ಸೊಸೈಟೀಸು ಸ್ಟ್ರಿಕ್ಟ್ಲಿ ಅವ್ರದ್ದು ಕಾನೂನೇ ಬೇರೆ ಇದೆ, ಅದರ ಉದ್ದೇಶನೇ ಬೇರೆ ಇದೆ. ಅದು ಇಲ್ಲಿ ಎಲ್ಲ ಸಂದರ್ಭದಲ್ಲಿ ಸರ್ವ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ನಂಬರ್ 2, ಈಗ ಕೆಲವರು ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ, ಅದೇ ಬಿಲ್ಡಿಂಗಲ್ಲಿ ಇನ್ನೊಬ್ಬರು ನಮ್ಮ ಹಳೆ ಆ್ಯಕ್ಟ್ ಪ್ರಕಾರ, ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಸ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟರ್ ಮಾಡಿದ್ದಾರೆ. ಸೊ ವಿ ಆರ್ ಸೇಯಿಂಗ್ ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಓನ್ಲಿ ದಿಸ್, ಅದರ ಕೆಳಗೆ ಮಾತ್ರ ರಿಜಿಸ್ಟರ್ ಮಾಡಬೇಕು, ಸೊ ದಟ್ ಮಲ್ಟಿಪ್ಲಿಸಿಟಿ ಕ್ಯಾನ್ ಬಿ ಅವಾಯ್ಡೆಡ್. ಇಶ್ಯೂಸ್ ಫೈಟ್ ಮಾಡೋದು ಬಿಟ್ಬಿಟ್ಟು ಎರಡೆರಡು ಅಸೋಸಿಯೇಷನ್ ಮಾಡ್ಕೊಂಡು ಫೈಟ್ ಮಾಡಿ ಅದೆಲ್ಲ ಸಿವಿಲ್ ಡಿಸ್ಪ್ಯೂಟ್ ಆಗಿ ಅಲ್ಲಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಹತ್ರ ಅವ್ರ ಹತ್ರ ಡಿಸ್ಪ್ಯೂಟು, ಆಮೇಲೆ ಕೋರ್ಟ್ಗೆ ಹೋಗೋದು. ಸಿಂಪ್ಲಿ ಸೋಷಿಯಲ್ ಎನರ್ಜಿ ಇಸ್ ಗೆಟಿಂಗ್ ವೇಸ್ಟೆಡ್ ಇನ್ ದಿಸ್ ಅನ್ವಾಂಟೆಡ್ ಫೈಟ್, ಅನ್ಹೆಲ್ದಿ ಎನ್ವೈರನ್ಮೆಂಟ್ ಆಲ್ಸೋ. ಸೊ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಅದರಲ್ಲಿ ಸಿಂಪ್ಲಿಫಿಕೇಶನ್ ಆ್ಯಂಡ್ ಅವ್ರದ್ದು ಸಮ್ ಪ್ರಿನ್ಸಿಪಲ್ಸ್ ವಿ ಆರ್ ಪ್ರಿಸ್ಕ್ರೈಬಿಂಗ್ ಅಂಡರ್ ದಿಸ್ ಲಾ. ಆ್ಯಂಡ್ ಕೆಲವೆಲ್ಲ ಈಗ ಓನರ್ಶಿಪ್ ಕನ್ವೆನ್ಸೇ ಆಗಿಲ್ಲ. ಕೆಲವರು ಮಾತಾಡ್ತಾರೆ ಡೀಮ್ಡ್ ಕನ್ವೆನ್ಸ್ ಇದೆ, ಅದು ಇದೆ, ಕೆಲವು ಕನ್ವೆನೇ ಆಗಿಲ್ಲ. ಇವತ್ತಿಗೂ ಲ್ಯಾಂಡ್ ಓನರ್ಶಿಪ್ ಡೆವಲಪರ್ ಹೆಸರಿನಲ್ಲೇ ಇದೆ. ಸೊ ನಾಳೆ ಯು ಆರ್ ಗೋಯಿಂಗ್ ಟು ಹಿಟ್ ದಿಸ್ ಪ್ರಾಬ್ಲಮ್ ಅಟ್ ಸಮ್ ಪಾಯಿಂಟ್ ಆರ್ ದಿ ಅದರ್. ಅದನ್ನೆಲ್ಲ ನಾವು ವಿ ಆರ್ ಮೇಕಿಂಗ್ ಇಟ್ ಮ್ಯಾಂಡೇಟರಿ ದಟ್ ಇಟ್ ಶುಡ್ ಬಿ ಕನ್ವೇಡ್, ಆರ್ ಇಫ್ ಇಟ್ ಇಸ್ ನಾಟ್ ಕನ್ವೇಡ್ ಇಟ್ ವಿಲ್ ಬಿ ಡೀಮ್ಡ್ ಟು ಹ್ಯಾವ್ ಬಿನ್ ಕನ್ವೇಡ್ ಆಫ್ಟರ್ ಎ ಸರ್ಟನ್ ಲ್ಯಾಪ್ಸ್ ಆಫ್ ಟೈಮ್. ಸೊ ಅಸೋಸಿಯೇಷನ್ ಫಾರ್ಮೇಷನ್ ಟೈಮ್ ಬಗ್ಗೆ ಅದೆಲ್ಲ ಬರ್ತಾ ಇದ್ದಾವೆ. ಬಟ್ ಒಂದು ತಿಳ್ಕೊಳ್ಳಿ ತಾವು, ಅಲ್ಟಿಮೇಟ್ಲಿ ನಾನು ಐ ಆಮ್ ಎ ಸ್ಟೂಡೆಂಟ್ ಆಫ್ ಸೋಷಿಯಲ್ ಸೈನ್ಸಸ್. ನಮಗೆ ಸೋಷಿಯಲ್ ಸೈನ್ಸಸ್ ಓದುವಾಗ ಒಂದು ಅಲೆಕ್ಸಸ್ ದ ಟಾಕ್ಯುವಿಲ್ ಅಂತ ಒಬ್ಬರು, ಅವರು ಫ್ರೆಂಚು, ಅವರು ಒಂದು ಪುಸ್ತಕ ಆ ಕಾಲದಲ್ಲಿ ಬರೆದಿದ್ದಾರೆ. ಯಾವಾಗ ಅಂದರೆ ಬಹುಶಃ 1802 ಇಸ್ವಿಯಲ್ಲೋ ಯಾವಾಗೋ ಬರೆದಿದ್ದಾರೆ. ಅವರು ಏನು ಬರೀತಾರೆ, ಸ್ಟ್ರೆಂತ್ ಆಫ್ ದ ಸೊಸೈಟಿ ಈಸ್ ನಾಟ್ ಮನಿ ಆರ್ ಸೈಜ್ ಆಫ್ ಎಕಾನಮಿ ಅಲ್ಲ.
ಸ್ಟ್ರೆಂತ್ ಆಫ್ ದ ಸೊಸೈಟಿ ಈ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಅಂತ ಹೇಳ್ತಾರೆ. ವೇರ್ ದೇರ್ ಆರ್ ಸ್ಟ್ರಾಂಗ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ದಟ್ ಸೊಸೈಟಿ ಇಸ್ ಸ್ಟ್ರಾಂಗರ್ ಅಂತ. ಯಾವುದೋ ಕಾಲದಲ್ಲಿ ಓದಿದ್ದು ಈಗ ಸಡನ್ ಆಗಿ ಜ್ಞಾಪಕ ಬಂತು. ಯಾಕೆ ಹೇಳ್ತಾ ಇದ್ದೀರಾ ಇಲ್ಲಿ, ನಿಮ್ ಜ್ಞಾನ ನಮ್ಗೆ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಟಿಮೇಟ್ಲಿ ಸೆಲ್ಫ್ ಗವರ್ನೆನ್ಸ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಗವರ್ನೆನ್ಸ್, ರೈಟ್? ವಿ ಕಾಂಟ್, ನೀವು ಸಿವಿಲ್ ಸೊಸೈಟಿ ಸ್ಟ್ರಾಂಗ್ ಇರಬೇಕು ಅಂದ್ರೆ ಅದಕ್ಕೆ ಮೆಜಾರಿಟಿ ಆಫ್ ದ ಡಿಸಿಷನ್ ಮೇಕಿಂಗ್ ನಿಮ್ಮ ಲೆವೆಲ್ ಅಲ್ಲಿ ಆಗ್ಬೇಕು. ನೀವು ಯು ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಅಫೇರ್ಸ್. ಅದಕ್ಕೊಂದು ಫ್ರೇಮ್ ವರ್ಕ್ ಬೇಕು. ಆ ಫ್ರೇಮ್ ವರ್ಕ್ ಅನ್ನ ನಾವು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಅವರು ರಿಪೀಟ್ ಮಾಡಿ ಹೇಳಿದ್ರು ಏನು, ಸರ್ಟನ್ ಪ್ರಿನ್ಸಿಪಲ್ಸ್ ವಿ ಆರ್ ಟ್ರೈಂಗ್ ಟು ಪ್ರಿಸ್ಕ್ರೈಬ್ ಸೊ ದಟ್ ಯು ವರ್ಕ್ ವಿತ್ ಇನ್ ದೋಸ್ ಪ್ರಿನ್ಸಿಪಲ್ಸ್ ಅಂತ. ಬಿಕಾಸ್ ಎವ್ರಿ ಸಿನಾರಿಯೋ ಕೆನಾಟ್ ಬಿ provisioned for, even though you may have a legitimate scenario, but every scenario under the sun cannot be provisioned. ಅದಕ್ಕೆ ಒಂದು ಪ್ರಿನ್ಸಿಪಲ್ಸ್, ಒಂದು ಫ್ರೇಮ್ ವರ್ಕ್ ಹಾಕಿ ಕೊಡುವಂತ ಪ್ರಯತ್ನವನ್ನ ಇದರ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಇಷ್ಟು ಇನ್ನ ಮತ್ತೆ ನೋಡಿ, ತಾವು ಇವತ್ತು ಅರ್ಥ ಮಾಡ್ಕೋಬೇಕು, CM ಬಿಟ್ರೆ ಇನ್ಯಾರು ನಾವು ಭಾಷಣ ಮಾಡಕ್ಕೆ ಈ ವೇದಿಕೆಯನ್ನ ಯೂಸ್ ಮಾಡಿಲ್ಲ, ರೈಟ್? ದಿಸ್ has been an interactive forum. We have heard you. ಬೇರೆ ಯಾರು, ನಾವು ಮಿನಿಸ್ಟರ್ಸ್ ಬಂದಿದ್ದಾರೆ, MLAs ಬಂದಿದ್ದಾರೆ, ಯಾರು ಭಾಷಣ ಮಾಡಕ್ಕೆ ಹೋಗಿಲ್ಲ. This forum was meant as soliciting your views and opinions. I admit that, yes, all of you didn't get an opportunity. Thank you. All of you didn't get an opportunity, I admit. But our intent is very clear, to take your views seriously. So I seriously request you, writing ಅಲ್ಲಿ ಆದ್ರೂ ಕೊಡಿ ನಮ್ಗೆ, ಇಲ್ಲ ಅಡ್ರೆಸ್, ಇಮೇಲ್ ಅಡ್ರೆಸ್ ಅನ್ನು ಕೂಡ ಕೊಟ್ಟಿದ್ದೇವೆ, ಕೊಡಿ. We have about 20 days to deliberate on your views. We will deliberate and then present it to the legislature. ಅವ್ರಿಗೆ ಪಾಪ ಗೋಪಿನಾಥ್ ಅವರು ಸ್ಟಾರ್ಟಿಂಗ್, ರಮೇಶ್ ಬಾಬು ಅವರು ಪ್ರೋಗ್ರಾಮ್ ಸ್ಟಾರ್ಟ್ ಆಗಕ್ಕೆ ಮೊದಲು ಬಂದವರು ಇಲ್ಲಿವರೆಗೂ ಕೂತಿದ್ದಾರೆ. ಐ ಶುಡ್ ಬಿ ಎಸ್ಪೆಷಲಿ ಥ್ಯಾಂಕ್ಫುಲ್ ಟು ದೆಮ್. ಅಂಡ್ ವಿಶ್ವನಾಥ್ ಅಣ್ಣ ಅವರು ಬಂದು ಕೂತ್ಕೊಂಡು ನಮಗೂ ಎಷ್ಟೋ ವಿಷಯ ನಮಗೆ ಗೊತ್ತಾಯಿತು ಅಂತ ಅವರು ಕೂಡ ಇಷ್ಟೊತ್ತು ಕೊನೆಯವರೆಗೂ ಕೂಡ ಕೂತಿದ್ದಾರೆ. ಅವ್ರಿಗೂ ಕೂಡ ನನ್ನ ಧನ್ಯವಾದ. ನಾನು ಅವರಿಗೆ ಕೇಳಿದೆ ಮಾತಾಡ್ತೀರಾ ಅಂತ. ಬೇಡ ಬೇಡ, ನಾವೇನು ಮಾತಾಡೋದು ಬೇಡ, ಭಾಷಣ ಬೇಡ ಅಂತ ಹೇಳಿದ್ರು. ಬಿಕಾಸ್ ಅವ್ರು ಮಾತಾಡ್ತಾ ಇದ್ದಾರೆ, ಲೆಟ್ ಅಸ್ ಗಿವ್ ದ ಫೋರಮ್ ಟು ದೆಮ್ ಅನ್ನೋದು ರೀತಿಯಲ್ಲಿ. ಸೊ ಹಾಗಾಗಿ ಒನ್ಸ್ ಅಗೇನ್, ಎನಿವೇ, ಇಲ್ಲಿ ಮೈಕಲ್ಲಿ ಮಾತಾಡೋದು ಒಂದೇ ಫಾರ್ಮ್ ಆಫ್ ಕಮ್ಯುನಿಕೇಶನ್ ಅಲ್ಲ. ಮೆನಿ ಫಾರ್ಮ್ಸ್, ಚಾನಲ್ಸ್ ಆರ್ ಓಪನ್. ಪ್ಲೀಸ್ ಸೆಂಡ್ ಯುವರ್ ವ್ಯೂಸ್ ಅಂಡ್ ವಿ ವಿಲ್ ಕನ್ಸಿಡರ್ ದೆಮ್ ಸೀರಿಯಸ್ಲಿ. ಥ್ಯಾಂಕ್ ಯು ಆಲ್. ಆಕ್ಟ್ ಅನ್ನ ನಾವು ಆನ್ಲೈನ್ ಅಲ್ಲಿ ಲೋಡ್ ಮಾಡಿದ್ದೇವೆ. ಇಟ್ ಇಸ್ ವೆರಿ ಅನ್ಯೂಶುವಲ್, ಲೆಟ್ ಮಿ ಟೆಲ್ ಯು. ಯಾವತ್ತೂ ಕೂಡ ನಾವು ಈ ರೀತಿ ಡ್ರಾಫ್ಟ್ ಆಕ್ಟ್ ಅನ್ನ ಪಬ್ಲಿಕ್ ಅಲ್ಲಿ ಸರ್ಕ್ಯುಲೇಟ್ ಮಾಡಿದ್ದು ಬಹಳ ಅಪರೂಪ. ಇಟ್ ಡಸಂಟ್ ಹ್ಯಾಪನ್. ಟೇಕ್ ಮೈ ವರ್ಡ್. ಇದೇ ರ್ಯಾರ್ಲಿ ನಾವು ಇನ್ನೂ ಲೆಜಿಸ್ಲೇಚರ್ಗೆ ಪ್ರೆಸೆಂಟ್ ಮಾಡೋದಕ್ಕೆ ಮೊದಲು ಈ ರೀತಿ ಮಾಡ್ತಾ ಇರೋದು, ವೆರಿ ರ್ಯಾರ್. ಬಿಕಾಸ್ ವಿ ಅಂಡರ್ಸ್ಟ್ಯಾಂಡ್ ದಟ್ ನಿಮ್ದು ಎಲ್ಲ ವ್ಯೂಸ್ ಇದೆ ಅಂತ. ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿ ಅಂತ ನಾವು, ಅಂದ್ರೆ ನೀವು ಎಕ್ಸಾಮಿನ್ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಕೊಡಬೇಕು ಅಂತ ಹೇಳಿ ಇದನ್ನ, ಈ ಸ್ಟೆಪ್ ಅನ್ನ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ಎಕ್ಸಾಮಿನ್ ಮಾಡಿ. ಐ ಆಮ್ ಶೂರ್ ದೆರ್ ವಿಲ್ ಬಿ ಅ ಫ್ಲಡ್ ಆಫ್ ಕಮ್ಯುನಿಕೇಶನ್, ಇಮೇಲ್ಸು, ಅದು ಇದು, ಸೋಷಿಯಲ್ ಮೀಡಿಯಾ ವಿಲ್ ಬರ್ನ್ ಹಾಟ್ ಅಂತ ಅನ್ಕೊಂಡಿದ್ದೇನೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೇಳಿ ವಿ ವಿಲ್ ಬಿ ಟೇಕನ್ ಟು ಕ್ಲೀನರ್ಸ್ ಆಲ್ಸೋ, ಐ ಸಪೋಸ್. ಬಟ್ ವಿ ಆರ್ ಓಕೆ, ದಟ್ ಈಸ್ ಓಕೆ. ಲೆಟ್ ದ ಡಿಬೇಟ್ ಹ್ಯಾಪನ್ ಅಂಡ್ ವಿ ವಿಲ್ ಟ್ರೈ ಟು ಡೂ ವಾಟ್ ಬೆಸ್ಟ್ ವಿ ಕ್ಯಾನ್. ಯಾಕಂದ್ರೆ ಈಗ ಇಲ್ಲೂನು ತುಷಾರ್ ಅವ್ರು ಹೇಳ್ದಂಗೆ ಎಲ್ಲ ಬೇರೆ ಆಕ್ಟ್, ಸಿವಿಲ್ ಆಕ್ಟ್, ಕ್ರಿಮಿನಲ್ ಆಕ್ಟ್, ಎಲ್ಲದಕ್ಕೂ ಇದರಲ್ಲಿ ಸೊಲ್ಯೂಷನ್ ಕೊಡಿ ಅಂದ್ರೆ ಅಂತ ಎಕ್ಸ್ಪೆಕ್ಟೇಷನ್ ಒಂದೆರಡು ಬಂದಿದೆ. ಬಟ್ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ವಾಟ್ ಈಸ್ ನಾಟ್ ಇನ್ ದೋಸ್ ಡೊಮೈನ್ ಆಫ್ ದೋಸ್ ಲಾಸ್ ಕ್ಯಾನ್ ಓನ್ಲಿ ಬಿ ಅಡ್ರೆಸ್ ಥ್ರೂ ದಿಸ್ ಲಾ. ಸೊ ವಿ ವಿಲ್ ಟ್ರೈ ಟು ದಟ್ ಪಾರ್ಟ್, try to do that part to the best of our abilities. I must thank my chief minister. ಇದನ್ನ ತರಬೇಕು ಅಂತೇಳಿ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಇದಕ್ಕೆ ಕೊನೆಗೆ ಇದಕ್ಕೊಂದು ಮುಕ್ತಿ ಕೊಡಬೇಕು, ಬಹಳ ವರ್ಷಗಳ ಬೇಡಿಕೆಗೆ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಸಹಕಾರ, ಮಾರ್ಗದರ್ಶನದಿಂದ ಇದೆಲ್ಲವೂ ಕೂಡ ಆಗ್ತಾ ಇದೆ. ಐ ಥ್ಯಾಂಕ್ ಮೈ ಗ್ರೂಪ್ ಆಫ್ ಆಫೀಸರ್ಸ್. ಅವರೆಲ್ಲರೂ ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅಫ್ಕೋರ್ಸ್ ದೇರ್ ವರ್ಕ್ ವಿಲ್ ಕಂಟಿನ್ಯೂ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ವಿಲ್ ಕನ್ಕ್ಲೂಡ್ ವಿತ್ ನ್ಯಾಷನಲ್ ಆಂಥಮ್. ದಯವಿಟ್ಟು ನ್ಯಾಷನಲ್ ಆಂಥಮ್ ಪ್ಲೇ ಮಾಡಬೇಕು ಅಂತ ಮನವಿ ಮಾಡ್ತೀನಿ.